ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿಷ್ಣು ಲಾಗ್ಸ್. ಇದು ಸಾಟರ್ಡೆ ಬೆಳಗ್ಗೆಯಿಂದ ಲಾಗ್ ಆಗಿರುತ್ತೆ. ಸಾಟರ್ಡೆ ಈ ವಿಡಿಯೋದಲ್ಲಿ ನಾನು ಏನೇನು ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಒಂದು ಹೆಲ್ದಿಯಾಗಿರೋ ಟಿಫನ್ನು ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಕ್ಲೀನಿಂಗ್ ಟಿಪ್ಸು, ಹಾಗೆ ಕೌಂಟರ್ ಟಾಪ್ನ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಹೆಲ್ದಿಯಾಗಿರೋ ಲಡ್ಡು ರೆಸಿಪಿ, ಹಾಗೆ ಚಟ್ನಿ ಪುಡಿ ಕೂಡ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳೋದು ತುಂಬಾ ಸುಲಭ. ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಮರಾಠೆ ಮೊಗ್ಗು, 2 ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು 2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ಲೈಸ್ ಥರ. ಸ್ವಲ್ಪ ಪುದೀನನೂ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು, ಇವಾಗ ಇದಕ್ಕೆ ಎರಡು ಒಣಗಿದ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಕಾಗಿದ್ದರೆ ಸೇರಿಸ್ಕೋಬೋದು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡು, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 2 ಟೊಮೆಟೊನ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಸೋಯಾ ಚಂಕ್ ಬರುತ್ತಲ್ಲ, ಅದನ್ನು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಆ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಕೊತ್ತಂಬರಿ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕಿ 2 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಬೇಯಿಸಿರೋ ಅನ್ನನೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಈಸಿಯಾಗಿ ಮಾಡಿಕೊಡ್ಬಿಡ್ಬೋದು. ಇವತ್ತಿನ ಲಂಚ್ ಬಾಕ್ಸ್ಗೆ ಈ ಥರ ಸಿಂಪಲಾಗಿ ಬಾಣಲಿಯಲ್ಲಿ ಸೋಯಾ ಚಂಕ್ ಪಲಾವ್ ಮಾಡಿದ್ದೆ. ಇನ್ನು ಇದನ್ನು ಪ್ಯಾಕ್ ಮಾಡಿ ಕೊಟ್ಬಿಟ್ಟೆ. ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಆ ಥರ ಮಸಾಲೆ ಎಲ್ಲ ರುಬ್ಬಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸಿಂಪಲಾಗಿ ಬೇಗನೆ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಬೋದು. ಇನ್ನು ಸ್ವಲ್ಪ ಕುಕ್ಕುಂಬರು, ಇನ್ನು ರೈಸ್ ಕೂಡ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಇನ್ನು ಮನೇಲಿ ಇದ್ದೇ ಇರುತ್ತಲ್ವ ಕ್ಲೀನಿಂಗ್ ಕೆಲಸ ಎಲ್ಲ. ಇವತ್ತು ಬಂದು ಕೌಂಟರ್ ಟಾಪ್ ಕೂಡ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಈ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಲಿಕ್ವಿಡ್ ಮಾಡಿ ಇಟ್ಕೊಂಬಿಟ್ರೆ ಕ್ಲೀನಿಂಗ್ ಮಾಡೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ಕ್ಲೀನಾಗಿ ಇರುತ್ತೆ ಮತ್ತು ಫ್ರೆಶ್ಶಾಗಿ ಜಿಡ್ಡೆಲ್ಲ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಇದನ್ನು ಮಾಡೋದಕ್ಕೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನೇನಿಲ್ಲ, ವಿನೆಗರು, ಸ್ವಲ್ಪ ಸೋಡಾ, ಲೆಮೆನು, ಸ್ವಲ್ಪ ವಿಮ್ ಲಿಕ್ವಿಡು, ಉಪ್ಪು ಹಾಕಿ ಲಿಕ್ವಿಡ್ ಮಾಡಿ ಇಟ್ಕೊಂಡಿರೋದು. ಇದನ್ನು ಕಿಚನ್ ಕ್ಲೀನಿಂಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಇವಾಗೆಲ್ಲ ಕೌಂಟರ್ ಟಾಪ್ ಎಲ್ಲ, ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತಿಂಗಳು ತಾನೇ ಡೀಪಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಅದ್ರ ಮೇಲೆ ಜಿಡ್ಡು, ಎಣ್ಣೆ ಕರೆ, ಸ್ವಲ್ಪ ಬಿಸಿ ಎಲ್ಲ ಹೊಗೆ ಎಲ್ಲ ಕುತ್ಕೊಳುತ್ತಲ್ಲ, ಅದು ಜಿಡ್ಡಾಗಿರುತ್ತೆ. ಆವಾಗವಾಗ ವಾರಕ್ಕೊಂದು 2 ಸರಿ ಈ ಥರ ಬಟ್ಟೆಯಲ್ಲಿ ಒರೆಸಿ ಇಟ್ಬಿಟ್ರೆ ನೀಟಾಗಿರುತ್ತೆ. ಇದೇನು ಅಷ್ಟು ಕೊಳೆ ಆಗಿರಲ್ವಲ್ಲ, ಅದಕ್ಕೆ ಈ ಥರ ಆವಾಗವಾಗ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.
ಉಪ್ಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದನ್ನೆಲ್ಲ ನಾಳೆ ಉಪ್ಪು ಹಾಕ್ಬೇಕಂದ್ರೆ ಇವತ್ತೇ ಎಲ್ಲ ತೊಳೆದು ಇಟ್ಬಿಡ್ತೀನಿ. ಅದನ್ನೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಅದಕ್ಕೆ ಒಂದು 5 ಲವಂಗನ ಹಾಕಿ ಉಪ್ಪು ಹಾಕಿ ಎತ್ತಿಟ್ಟೆ. ಇನ್ನು ಮಿಕ್ಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕ್ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ. ಇವಾಗ ನೋಡಿ ಎಲ್ಲ ಕೆಲಸ ಆಗೋಯಿತು. ಪಾತ್ರೆ ಎಲ್ಲ ಆಲ್ರೆಡಿ ತೊಳೆದು ಇಟ್ಬಿಟ್ಟೆ. ಇನ್ನು ಕಿಚನ್ ಒಂದು ನೀಟಾಗಿದ್ದರೆ ನಮಗೆ ಎಲ್ಲ ಕೆಲಸ ಆದಂಗೆ. ಫಸ್ಟು ಕಿಚನ್ ಕೆಲಸ ಮಾಡ್ಕೊಂಬಿಟ್ರೆ ಮುಗೀತು. ಇನ್ನು ಚಟ್ನಿ ಪುಡಿ ಮಾಡೋಣ ಅಂತಿದ್ದೀನಿ. ನಮ್ಮ ಮನೇಲಂತೂ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಎಲ್ಲದಕ್ಕೂ ಚಟ್ನಿ ಡೈಲಿ ಮಾಡ್ತಾಯಿರಬೇಕು. ಈ ಥರ ಪುಡಿ ಮಾಡಿ ಇಟ್ಕೊಂಬಿಟ್ರೆ ಇನ್ಸ್ಟೆಂಟಾಗಿ ಅವಾಗಿಂದ ಅವಾಗೆ ನೀರು ಹಾಕಿ ಕಲಿಸ್ಕೊಂಡು ರೆಡಿ ಆಯಿತು. ಇದನ್ನು ಮಾಡ್ಕೊಳೋದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಬೇಕು. ನಾನು ಇಲ್ಲ 10 ಮೆಣಸಿನ್ಕಾಯಿ ತೊಗೊಂಡು ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಕಪ್ ಆಗೋಷ್ಟು ಹುರಿಗಡಲೆ ಇದನ್ನು ಸೇರಿಸ್ಕೊಂಡು ಒಂದು 4-5 ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿದು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಕಲ್ಲುಪ್ಪು ಹಾಕಿ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಬಿಟ್ರೆ ಡೈಲಿ ನಾವು ಚಟ್ನಿ ಮಾಡೋ ಅವಶ್ಯಕತೆ ಇರೋಲ್ಲ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಚಿತ್ರಾನ್ನಗೆ, ಪುಳಿಯೋಗರೆಗೆ ಎಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಬಿಟ್ಟು ನೀರು ಮಿಕ್ಸ್ ಮಾಡಿಬಿಟ್ಟು, ಏನು ಸೇರಿಸೋದು ಬೇಡ, ನೀರನ್ನ ಮಾತ್ರ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಂತೂ ಡೈಲಿ ಇಡ್ಲಿ, ದೋಸೆ ಏನಾದ್ರು ಒಂದು ಚಟ್ನಿ ಮಾಡಲೇಬೇಕು. ಅದಕ್ಕೆ ನಾನು ಈ ಥರ ಮಾಡಿ ಇಟ್ಕೊಂಬಿಡ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ ಈ ಥರ. ಇನ್ನು ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಒಂದು ಹೆಲ್ದಿಯಾಗಿರೋ ಲಡ್ಡು ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಸಿಂಪಲ್ಲಾಗಿ ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೇ ಮಾಡ್ಬೋದು. ಇದಕ್ಕೆ 3/4 ಕಪ್ ಆಗೋಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ 1/2 ಕಪ್ ಆಗೋಷ್ಟು ಹುರಿದಿರೋ ಎಳ್ಳನ್ನ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಹುರಿದಿರೋ ಹುರ್ಗಡ್ಲೆ ಕೂಡ ಒಂದು 1/2 ಕಪ್ ಆಗೋಷ್ಟು ಸೇರಿಸ್ಕೊಂಡು ಒಂದು 4 ಏಲಕ್ಕಿ ಸೇರಿಸ್ಕೊಂಡು ಮತ್ತೆ ಪುಡಿ ಮಾಡಿ ಅದೇ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು 3/4 ಕಪ್ ಆಗೋಷ್ಟು ಬೆಲ್ಲ, 1/4 ಕಪ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಪಾಕ ಬರೋವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇವಾಗ ಹುರಿದಿದ್ರಲ್ಲ, ಪುಡಿ ಮಾಡಿದ್ರಲ್ಲ ಆ ಪೌಡ್ರನ್ನ ಇದಕ್ಕೆ ಸೇರಿಸಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇದಕ್ಕೆ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ, ಎಳ್ಳು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟಿ ಎತ್ತಿಟ್ಕೊಂಬಿಟ್ರೆ ತುಂಬಾ ಟೇಸ್ಟಾಗಿರುತ್ತೆ ಇದು. ಮತ್ತು ಹೆಲ್ದಿ ಕೂಡ ಇದು. ದಿನಕ್ಕೊಂದು ತಿನ್ನೋದ್ರಿಂದ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಹೆಲ್ದಿಯಾಗಿ ಬೋನ್ ಸ್ಟ್ರೆಂತ್ ಎಲ್ಲ ಆಗುತ್ತೆ. ಈ ಥರ ಮಾಡಿ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈವ್ನಿಂಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಲಾಗ್ನ. ಇವಾಗ ನಾಳೆ ಬಂದುಬಿಟ್ಟು ಏಕಾದಶಿ, ತೊಳಿ ಏಕಾದಶಿ ಅಂತಾರೆ, ಅಂದರೆ ಶಯನ ಏಕಾದಶಿ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ. ಇವಾಗ ಅದಕ್ಕೆ ಹುಣಸೆಹಣ್ಣು ದೇವ್ರ ಪಾತ್ರೆ ಉಜ್ಜೋದಕ್ಕೆ ತುಂಬ ಥರ ಯೂಸ್ ಮಾಡ್ತಾರೆ. ಈ ಥರನೂ ಕೂಡ ಯೂಸ್ ಮಾಡಿ ನೋಡಿ. ಏನಿಲ್ಲ, ಹುಣಸೆಹಣ್ಣು ರಸದಲ್ಲಿ ಸ್ವಲ್ಪ ರಿಫ್ಲೆಕ್ಟ್ ಪೌಡರ್, ಅಂದರೆ ಪೀತಾಂಬರಿ ಥರನೇ ಇರುತ್ತೆ, ಅದರ ಹೆಸರು ಬಂದು ರಿಫ್ಲೆಕ್ಟ್ ಅಂತ, ಸಬೀನ ಪುಡಿ, ಹುಣಸೆಹಣ್ಣು ಹಾಕಿ ಉಜ್ಕೊತಾ ಇದ್ದೀನಿ. ತುಂಬಾ ಕ್ಲೀನ್ ಆಗಿಬಿಡುತ್ತೆ ಬೇಗನೆ. ನಾವೇನು ಫೋರ್ಸಾಗಿ ಉಜ್ಜೋದೇ ಬೇಡ, ಸುಮ್ಮನೆ ಅದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಉಜ್ಜಿದ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಇನ್ನು ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಆಮೇಲೆ ಎಲ್ಲ ಬಟ್ಟೆಯಲ್ಲೆಲ್ಲ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ.
ದೇವ್ರ ಪಾತ್ರೆ ತೊಳೆದಾದ್ಮೇಲೆ ಯಾವಾಗ್ಲೂ ಅಷ್ಟೇ ಒಂದು ಡ್ರೈ ಕ್ಲಾತ್ ಎತ್ಕೊಂಡು ಒರೆಸಿ ಎತ್ತಿಟ್ಬಿಡಬೇಕು. ಇಲ್ಲಾಂದರೆ ಬೆಳಗ್ಗೆಗೆ ಹಂಗೆ ಬಿಟ್ಬಿಟ್ರೆ ಅದ್ರ ಮೇಲೆ ಚುಕ್ಕೆ ಚುಕ್ಕೆ ಥರ ನೀರಿನ ಕರೆ ಹಂಗೆ ಇರುತ್ತೆ. ಯಾವಾಗೂ ಅಷ್ಟೇ ಕ್ಲೀನ್ ಮಾಡೋವಾಗ ಡ್ರೈ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಅವಾಗೆ ಎತ್ತಿಟ್ಬಿಟ್ರೆ ಎಷ್ಟು ದಿನ ಆದರೂ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಆ ಕರೆ ಕರೆ ಥರ ಇರೋದಿಲ್ಲ. ಇನ್ನು ಫೋಟೋಸ್ ಎಲ್ಲ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಮ್ಮ ಮನೇಲಿರೋದು ದೇವ್ರ ಮನೆ ಇಲ್ಲ, ಈ ಥರ ಸ್ಟ್ಯಾಂಡ್ ಮೇಲೆ ಕೊಟ್ಟಿರೋದ್ರಿಂದ ಎಲ್ಲ ಚೇರ್ ಮೇಲೇ ನಿಂತ್ಕೊಂಡು ಮಾಡಬೇಕು. ಇನ್ನು ಬೆಳಿಗ್ಗೆಗಂದರೆ ಆಗಲ್ವಲ್ಲ, ಟೈಮ್ ಆಗಿಬಿಡುತ್ತೆ. ಎಲ್ಲ ಒಂದೇ ಸರಿ ಮಾಡ್ಕೊಳೋದಕ್ಕೆ ಲೇಟ್ ಆಗಿಬಿಡುತ್ತೆ. ಇನ್ನು ನಾಳೆ ಬಂದುಬಿಟ್ಟು ತುಂಬ ವಿಶೇಷವಾದ ಪೂಜೆ. ಇನ್ನು ಈ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.